ಕನ್ನಡ ಕ್ರಿಯೇಟರ್ಸ್ ಆರ್ ಜಲಸಿ ಅಂತ ದೊಡ್ಡ ಮಾತು ಹೇಳಿದ್ ಬಿಡಪ್ಪ. ಇಷ್ಟ ಮಟ್ಟ ನಮ್ ಗಾಡಿ ಆಫ್ ರೋಡಿಂಗ್ ಮಾಡೈತಿ. ಈಗ ನಾವು ಆಫ್ ರೋಡಿಂಗ್ ಹೋಗ್ಬೇಕು. ಅಲ್ಲಿ ಬೆಟ್ಟ ತುದಿಗೆ ಹೋಗ್ಬೇಕು ನಾವು. ಅಲ್ಲಿ ಮ್ಯಾಲೆ ಈಗ ಫಸ್ಟ್ ಒಂದು ಡೇರ್ ಕೊಡ್ತೇನೆ. ಆ ಡೇರ್ ಕಂಪ್ಲೀಟ್ ಮಾಡ್ಬೇಕು. ಈಗ ನಿಮ್ಮ ಮನೆಗೆ ಫೋನ್ ಹಚ್ಚಿ ಒಂದು ಹುಡುಗಿನ ಲವ್ ಮಾಡಿ ಮಾ ಶಾರ್ಟ್ಕಟ್ ಹಿಂಗ್ ಹೋದ್ರೆ ಸ್ಟೆಪ್ಸ್ ನಾವು ಹಿಂಗ ಹೋಗ್ಬಿಡು ನೀವು ಸೀದಾ ಮಾಂಸ್ ನೀ ಗಟ್ಟಿ ಹಿಡ್ಕೊಂಡ್ ಬಂದ್ರೆ ಸಾಕು ಮಗ. ನೀನ್ ತೋರ್ಸು ಜನಕ್ಕೆ ತೋರ್ಸು, ನಿಮ್ ಫಾಲೋವರ್ಸ್ ತೋರ್ಸು. ಕರಲ್ಲೇ ಅಂತ ಆಫ್ ರೋಡಿಂಗ್ ಜಾಗಕ್ಕೆ ಬಂದ್ರೆ ಮಜಾ ನೆಮ್ಮದಿ ಸಿಗಪ್ಪ ನನಗರ. ಪಕ್ಕದ ನೋಯಾತಾವಂತ ಅವ್ನ ಸಂಬಂಧ ನಾನು ಹತ್ತದ್ ಬಿಟ್ಟು ನಿಂತೇನೆ ಇಲ್ಲಿ. ಓ ನೋಡ್ರಿ ಕ್ರೇಜಿ ನಿನ್ನ ಕರ್ಕೊಂಡು ಹೋಗ್ಬಿಟ್ಟ ನಾನು ತಲೆ ತಿರುಗ್ತೈತಿ. ಗಾಯ್ಸ್ ಗುಡ್ಡ ಹತ್ತೇನಿ. ಮೊಬೈಲ್ ಬೈಕ್ದಾಗ ಐತಿ. ಲಾಕ್ ಆಗಿಲ್ಲ ಅದೇ. ಒಂದ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಡೇಟ್ ಅದಾವ. ಜೀವಕ್ಕೆ ಜೀವ ಕೊಡೋದು ನೀನೇ ಇರೋನು. ಇಲ್ಲಿ ಕುಂದಿರ್ಬೇಕಂದ್ರೆ ಕುಂತ ನಿಮ್ಮತ್ ಕುಂದ್ರಾಕ ಆಗಂಗಿಲ್ಲ. ಟೆನ್ಷನ್ ಅಲ್ಲಿ ಅವ್ರು ಹಟ್ಕೊಂಡು ಹೋದಂದ್ರೆ ಹನುಮಪ್ಪನ ಸನ್ನಿಧಾನಕ್ಕೆ ಬಂದೇನಿ. ಹನುಮಪ್ಪ ಕಾಪಾಡ್ಬೇಕು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲಾರಿ ನಮಸ್ಕಾರಪ್ಪ. ಇವತ್ತು ಏನಿಲ್ಲ, ಇವತ್ತು ನಾನು ಸ್ವಲ್ಪ ಒಂದು ಆಕ್ಸಸರೀಸ್ ಹಾಕಿಸ್ಬೇಕಿತ್ತು ಗಾಡಿಗೆ, ಮತ್ತು ರೈಡು ಹೋಗೋದೈತೆ ನನಗೆ. ಸೊ ಏನು ಮಾಡಲಿ ಅಂತಂದು ಯೋಚನೆ ಮಾಡಿದಾಗ ಗೊತ್ತಾದ ಶಾರ್ಟ್ ರೈಡ್ ಹೋಗಿ ಆಮೇಲೆ ಆಕ್ಸಸರೀಸ್ ಶಾಪಿಗೆ ಹೋಗಿ ಮತ್ತು ನಾನು ಇಂಟರ್ಕಾಮ್ ತೊಗೊಂಡಿದ್ರೆ ಯಾಕೋ ವರ್ಕ್ ಆಗತ್ತಿಲ್ಲ, ಅದೊಂದು ರಿಪ್ಲೇಸ್ ಮಾಡಿಸ್ಬೇಕು ಬ್ಲೂ ಆರ್ಮರ್ದು. ಸೊ ಇವೆಲ್ಲ ಮಾಡೋದೈತೆ. ಅದಕ್ಕೆ ಅಲ್ಲಿ ಹೋಗಿ ಹತ್ತಿನತ್ತ ಹೋದ್ರದು ಅಂತೇಳಿ ಈ ಸದ್ಯನ ಅಂಬಾಜಿ ದುರ್ಗಕ್ಕೆ ಹೊಂಟೇನೆ. ನನ್ನ ಜೊತೆ ಅಂಬಾಜಿ ದುರ್ಗಕ್ಕೆ ಪರ್ಷ ಬರಕತ್ತಾನೆ. ಸೊ ಪರ್ಷಾರ್ ಪಿ ಜಿಗೆ ಹೋಗಿ ಅವ್ನು ಪಿಕ್ ಮಾಡಿ ಹೋಗ್ಬೇಕು. ಬರ್ರಿ ಹೋಗೋಣ ಅಂತ. ಒಂದ್ರೆ ಆಗಿದ್ದಾಗ ಅದಕ್ಕೆ ಶಾರ್ಟ್ ರೈಡ್ ಜಾಸ್ತಿ ಏನಿಲ್ಲ. ಒಂದು ಹೋಗಿ ಬರೋದೆಲ್ಲ ಸೇರಿ ಒಂದು 200-250 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಏನು ಜಾಸ್ತಿ ಇಲ್ಲ. ಹೊಸ ಟೈಮ್ ಈ ಫಸ್ಟ್ ಯೂಸ್ ಮಾಡತ್ತೇನೆ. ಫಸ್ಟ್ ಟೈಮ್ ಅಂಬಾಜಿ ದುರ್ಗ ಹೋಗ್ಬೇಕಿತ್ತಲ್ಲ, ನಾನು ಹೆಂಗೂ ಯೂಸ್ ಮಾಡ್ಬೇಕಿತ್ತ. ಏನ್ ಮಾಡ್ಲಿ ಅಂದ ಹೆಂಗೋ ಹನುಮಪ್ಪನ ಗುಡ್ಕೊಂಡೇನಿ. ತಗೊಂಡ ಹೋದ್ರೆ ಅದ್ ಬಿಡಪ್ಪ ಅಂತಂತ ಹೇಳಿ ಜೈ ಅಂತಂದು ಹಾಕೊಂಡ್ಬಂದೆ ನೋಡಿ. ರೈನಾಕ್ಸ್ ಆಪ್ಟಿಮಸ್ ಟ್ಯಾಂಕ್ ಬ್ಯಾಗ್. ನಮಸ್ತೆ ಸರ್. ಹೋಗೋಣ. ಮತ್ತ ವರ್ಷ ಏನಂತಿ? ಎಷ್ಟು ದಿವಸ ರೈಡ್ ಮಾಡತ್ತಿ ನನ್ನ ಜೊತೆ? ಸಿರ್ಸಿಗೆ ಹೋಗಿದ್ ನಾವು. ಯಾವಾಗ? ಏಪ್ರಿಲ್ದಾಗ. ನೀವ್ ಒಂದು ಬ್ಯಾಟ್ರಿ ಖಾಲಿ ಆತೀಗ. ಹೋಗೋದೇ ಲೇಟ್ ಆಯ್ತು ನೋಡಿಲಿ. ಸನ್ರೈಸ್ ಆಗೈತೆ ಆಲ್ರೆಡಿ. ನಡಿತೈತಿ ಹಂಗ ಪ್ಲೇಸ್ ನೋಡ್ಕೊಂಡ್ ಬರೋಣ. ಆಕ್ಚುಲಿ ಸನ್ರೈಸ್ಗೆ ಹೋದ್ರೆ ಬೆಟ್ರ್. ಬಟ್ ಇದ್ರ ಇದು ಟ್ರಾಫಿಕ್ ನಮ್ ಇಲ್ಲೇ ಬೆಂಗಳೂರ್ನಾಗ ಸಾಕಾಗಿ ಹೋತ್ ನಮಗ ಅದ್ರ ಸಂಬಂಧ. ಏನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕ ಲಪಡ ಮ್ಯಾಗ ಲಪಡ, ಲಪಡ ಮ್ಯಾಗ ಲಪಡ. ಆ ಕಡೆ ಕನ್ನಡ ಕ್ರಿಯೇಟರ್ಸ್ ಆರ್ ಜಲಸಿ ಅಂತ ದೊಡ್ಡ ಮಾತು ಹೇಳಿದ್ ಬಿಡಪ್ಪ ಅನ್ನ ಹುಲಿ. ಅಲ್ಲೋ ಮರೆಯ ನಾವೇ ನಿನ್ನ ಜಲಸಿ ಅನ್ನಕ್ ಏನ್ ಮಾಡೇವಿ? ನಿನಗೆ ನೀವು ಕಂಟೆಂಟ್ ಮಾಡಕ್ ಹೋಗ್ಬೇಡಪ್ಪ ಇಂಥವ್ ಏನ್ರ ಅಂದೇವಿ. ನಿನಗ್ ಒಂದಿದ್ ಒಂದೇ ನಿಂಗ್ ನಾವ್ ಬರೀ ಗ್ಯಾಂಬ್ಲಿಂಗ್ ಪ್ರಮೋಷನ್ ಬಿಟ್ಟು ಬೇರೆದ್ ಏನ್ರ ಮಾಡ್ಕೋ. ಬೆಟ್ಟಿಂಗ್ ಆ್ಯಪ್ ಇದಕ್ಕೆ ಪ್ರಮೋಷನ್ ಮಾಡ್ತೀಪ್ಪ. ನೀನ್ ಫಾಲೋವರ್ಸಿಗೆ ಬೇರೆ ದಾರಿ ತಪ್ಪಿಸ್ತಂಗಿಲ್ಲ. ನೋಡ್ರಿ ಇಲ್ಲಿ ಪೂರ ಸೀದಾ ಸ್ಟ್ರೆಚ್ ಐತಿ. ಸೊ ಇಲ್ಲೇ ಲೆಫ್ಟ್ ಹೋಗ್ಬೇಕು. ಮುಂದೆ ಹೋಗಿ ಚಿಂತಾಮಣಿ, ಇಲ್ಲೇ ಕೈಲಾಸಗಿರಿ ಅಂತ ಐತಿ. ಅಲ್ಲಿ ಮುಂದೆ ಹೋದಾಗ ಅಲ್ಲಿ ಕಡೆ ಇದ್ರೊಳಗನೆ ಇನ್ನೊಂದು ಐತಿ ಅಂಬಾಜಿ ದುರ್ಗ. ಅದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಮತ್ತೆ ಬೇರೆ ಕಡೆ. ಇದು ಆಫ್ ರೋಡಿಂಗ್ ಏನೋ, ಇದು ಮಡ್ ರೋಡ್ ಅಷ್ಟೇ. ಆಫ್ ರೋಡಿಂಗ್ ಮಜಾ ಇರೋದು. ಆಫ್ ರೋಡಿಂಗ್ ಸ್ವಲ್ಪ ಐತಂತ. ಇದೇನು ಮಿಡ್ ಲೆವೆಲ್ ಆಫ್ ರೋಡಿಂಗ್ ಐತಂತ ಹೇಳಿದ್ ನಾ ಕೇಳೇ ನಮ್ಮನ್ನ. ಸೊ ಇಂಥಲ್ಲೆಲ್ಲ ಮಸ್ತ್. ಇದರೆಲ್ಲ ಏನ್ ಮಾಡೋಕೆ ಗೊತ್ತೈತಿ? ನಿಮ್ದು ರೇರ್ ಎಬಿಎಸ್ ಆಫ್ ಮಾಡ್ಬೇಕ. ರೇರ್ ಎಬಿಎಸ್ ಆಫ್ ಮಾಡಿ ಹೊಡಿಬೇಕು ಗಾಡಿ. ಏನು ಮಜಾ ಬರ್ತದೆ ಗೊತ್ತೈತಿ? ಸ್ಕಿಟ್ ಹಾಕೊಂತ ಹೋಗ್ಕ ಗಾಡಿ ಮಜಾ ಬರೋದ್ರಿಂದ ಹೊಡಿಬೇಕು. ಅಂತಲ್ಲಿರ್ಬೇಕ. ಈ ಸಲ ರೋಡ್ ಹೋಗ್ಬಿಟ್ಟ ಇಷ್ಟ ಐತೆ ನಾರ್ಮಲ್. ಓ ನಾಯಿ ಕುಣಿಯೋದು ಹೋಗ್ರು ಟ್ರಿಪ್ಪ. ಊರ್ ತುಂಬೇನು ಒಮ್ಮೆ ಹಡ್ದವನು ಎಲ್ಲ ನಾಯಿ. ಅಂಬಾಜಿ ದುರ್ಗ. ಅಂಬಾಜಿ ದುರ್ಗ ಇದಂತ. ಮತ್ ಕೈಲಾಸಗಿರಿಗೆ ಟ್ರಕ್ಕಿಂಗ್ ಐತಿ. ನಾ ಬಂದಿದ್ದೆ ಸ್ವಲ್ಪ ಇದು ಅಂಬಾಜಿ ದುರ್ಗನು ಟ್ರಕ್ಕಿಂಗ್ ಅನ್ನಕೇನು ಅಷ್ಟೇನು ಇದನ್ನಿಲ್ಲ. ಅಂದ್ರೆ ಸ್ವಲ್ಪ ನಡಿತೈತಂತ. ಅದು ಅಷ್ಟೊಂದು ಕಿಲೋಮೀಟರ್ ಏನೋ ಮ್ಯಾಗ ಹತ್ಬೇಕಂದ. ಅಲ್ಲಿ ಮಟ ಗಾಡಿ ಹೋಗ್ತೈತಿ. ಸೊ ಜನ ಇಲ್ಲ ಅನ್ಕೋತೇನೆ, ಜಾಸ್ತಿ ಜನ ಬಂದಿಲ್ಲ ಅನಿಸ್ತೈತಿ. ನಾವಲ್ಲಿ ಇಲ್ಲ ಆಕ್ಚುಲಿ ನಾವು ಲೇಟ್ ಬಂದೇವಿ. ಅವ್ರು ಇರ್ತಾರ ಇಷ್ಟೊತ್ನಾಗ. ವೀರ ಆಂಜನೇಯ ಬೆಟ್ಟ ಈ ಕಡೆನ ಕರೆಕ್ಟ್. ಮಾಮ್ಸ್ ಕ್ರೇಜಿ ಮಾಮ್ಸ್. ಕ್ರೇಜಿ ಮಾಮ್ಸ್.
ಕರೆನಲ್ಲಿ ಎಂತ ಆಫ್ ರೋಡಿಂಗ್ ಜಾಗಕ್ಕೆ ಬಂದ್ರೆ ಮಜಾ ನೆಮ್ಮದಿ ಸಿಗಪ್ಪ ನನಗರ. ಇಂಥ ರೋಡ್ನಾಗ ಗಾಡಿ ಹೊಡೆದೇವು ಅಂದ್ರೆ ಮತ್ತೆ ನೀವು ಅಂದ್ರೆ ಇದೇ ನಾರ್ಮಲ್ ಇದೆ, ಅಷ್ಟೇನು ಇದನ್ನಿಲ್ಲ, ಹಿಂದೆ ಲೆವೆಲ್ ಇದೆ, ಮಿಡ್ ಲೆವೆಲ್ ಐತಿ. ನಾನೇ ಅರುಣಾಮಲೆ ಇದೇನೋ ಚೆನ್ನರ ಸ್ವಾಮಿ ಟೆಂಪಲ್ ಹೋಗಿದ್ದಲ್ಲ, ಅಲ್ಲಿ ನೋಡ್ಬೇಕಿತ್ತು ಮಜಾ, ಅಲ್ಲಿ ಕ್ರೇಜಿ ಐತಿನ್ನ. ಓ ನೋಡ್ರಿ ಕ್ರೇಜಿ ಐತಿ ಮತ್ತೆ. ಇವರೆಲ್ಲ ಬೇರೆ ಕಡೆ ಏನು ಹೊಂಟ್ರೆ ನಾವು ಗೊತ್ತೆ ಅಲ್ಲ. ಇಷ್ಟು ದೊಡ್ಡ ಟ್ಯಾಂಕ್ಸ್ ಅವ್ರದ್ದು ಇದಕ್ಕಂತ ನಮ್ಗೆ ಗೊತ್ತಾಗತ್ತಿಲ್ಲ ಅವ್ರು ತಂದಿದ್ದು. ಲದಾಖ್ ತರ ನೋಡಿಲ್ಲ ಕ್ರೇಜಿ ಉಂಟು 3 ಜನ. ಮಾಂಸಿನಿ ಗಟ್ಟಿ ಹಿಡ್ಕೊಂಡ್ ಬಂದ್ರೆ ಸಾಕು. ನಾನು ಡಬಲ್ ಅದೇನಿ, ಪಿಲಿಯನ್ ರೇಟ್ ಹೇಳ್ರಿ, ಅವ್ರು ಸಿಂಗಲ್ ಅದಾರ, ಆರಾಮ್ ಹೊಂಟಾರ. ನಂದೇ ಆರಾಮ್ ಹೊಂಟೈತಿ ಗಾಡಿ, ನಂಗೇನು ಪ್ರಾಬ್ಲಮ್ ಆಗತ್ತಿಲ್ಲ. ಅಲ್ಲ ಭಾಳ ಜನಕ್ಕೆ ಈಗ ಗೊತ್ತಾಗಿರ್ತೈತಿ HP ಎದಕ್ಕೆ ಈ ಬೈಕ್ ತಗೊಂಡ, ಅಡ್ವೆಂಚರ್ ಬೈಕ್ ಅಂತ ಹೇಳಿ. ರೋಡ್ ನೋಡಿಲ್ಲ ಹೆಂಗೈತಿ ಮಾವ. ನೋಡಿ ಈಗ ಗೊತ್ತಾಗ್ತದೆ, ನೋಡಿಲ್ಲ ಏನಾರ ಬಿತ್ತಿದೆ ಏನು ಹೋಗೋಣ, ಬರಬ್ಬರ್ ಟ್ಯಾಂಕಿಗೆ ಐತಿ. ಬರ್ರಿ ಈಗ ಜಸ್ಟ್ ಅಂಬಾಜಿ ದುರ್ಗಕ್ಕೆ ಬಂದೀವಿ. ಇಲ್ಲೇ ಹನುಮಾನ್ ಟೆಂಪಲ್ ಐತಿ, ಇಲ್ಲೇ ಅದ್ರ ಮುಂದೆ ಅದೇವಿ ನೋಡಿ. ಇಲ್ಲಿ ಟೆಂಪಲ್ ಐತಿ, ಗಾಡಿ ಜಸ್ಟ್ ಪಾರ್ಕ್ ಮಾಡಿದ್ವಿ. ಜಾಸ್ತಿ ಗಾಡಿನೂ ಇಲ್ಲ, ಗದ್ದಲೂ ಇರಬಾರ್ದು ಬಿಡ, ಗದ್ಲಿದ್ರು ಮತ್ತು ಅಷ್ಟೇನು ಬಗೆಯೇನು ಆಗಂಗಿಲ್ಲ. ನಂದು ಈಗ ಗೋಪ್ರ ಬರೀ ಕ್ರ್ಯಾಶ್ ಆಗತೈತಿ. ನಾನು ಇದನ್ನು ತೊಗೊಂಡು ಈಗ ರೈಲ್ ಪ್ಲ್ಯಾನ್ ಮಾಡ್ಬೇಕಂತ ನಾನು ನೋಡತ್ತೀನಿ. ಅವನವನು ಈಗ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇದಕ್ಕೆ. ಅದೇ ತಲೆ ಹಾಪಾಗಿ ಫಸ್ಟ್ ಗುಡಿಗೆ ಹೋಗಿ ಬರೋಣ, ವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದು ಮ್ಯಾಗಲ್ಲೇ ಗುಡ್ಡಕ್ಕೆ ಹೋಗಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದ್ದೀವಿ. ಇಲ್ಲಿಂದ್ರೆ ಗುಡ್ಡ ಹತ್ಬೇಕು. ಈಗ ಗುಡ್ಡ ಹತ್ತು ಪ್ರೊಸೆಸ್. ಈಗ ಇಷ್ಟೋ ಮಟ್ಟ ನಮ್ಮ ಗಾಡಿ ಆಫ್ ರೋಡಿಂಗ್ ಮಾಡೈತಿ, ಈಗ ನಾವು ಆಫ್ ರೋಡಿಂಗ್ ಹೋಗ್ಬೇಕು. ಇಲ್ಲಿ ನೋಡಿ, ಅಲ್ಲಿ ಬೆಟ್ಟದ ತುದಿಗೆ ಹೋಗ್ಬೇಕು ನಾವು. ಅಲ್ಲಿ ಮ್ಯಾಗ ಬರ್ರಿ ಹೋಗೋಣ. ನೀವು ಓಡಬೇಡ, ನಾನೆಲ್ಲ ಓಡಾತೇನೆ ಮಗನ. ಏನು ಸ್ಟೆಪ್ಸು? ಯಾವ ಸ್ಟೆಪ್ ಗಿಪ್ ಏನಿಲ್ಲ ಸಾವ್ಕಾರ. ಎಲ್ಲಿ ಸ್ಟೆಪ್? ಇದ ಸ್ಟೆಪ್ ನಡಿಯೇ ಬಾ, ಫಿಟ್ಟಕ್ಕೆ ಏನಾಗೋಲ್ಲ. ಅಲ್ಲಿ ಹತ್ಕೊಂಡು ಹೋಗ್ತೀನಿ, ಮೆಟ್ಲಿತ್ತು ಕರೆನೆ ಇಲ್ಲೇ ನಡ್ಕೊಂಡು ಹೋಗ್ತಿರಲ್ಲ, ಎಲ್ಲಿಂದ ಹೋಗ್ತಾರ ಸೌಕರ್ ನಿನ್ನಂಗ ಹಾಕ್ಬೇಕಲ್ಲ. ನಿನ್ನಂಗ ಆಗ್ಬೇಕ ನೋಡಿಲ್ಲ. ಫಿಟ್ ಆಗಿರ್ಬೇಕು. ನೀನು ಫಿಟ್ ಅದಿ, ನೋಡಿಲ್ಲ ಹೆಂಗ್ ನಡೈತಿ ಈಗ. ಸ್ವಲ್ಪ ಹೊತ್ತು ಮೇಲೆ ಆಗ್ಲಿ, ತಾಳು ಗೊತ್ತಾಗುತ್ತೆ. ನೋಡಿಲ್ ವ್ಯೂ ಹೆಂಗೈತಿ. ಇಲ್ಲೇ ಗುಡಿ. ನಿನ್ನೆ ಮೆಸೇಜ್ ಹಾಕ್ಬೇಕಂತಿದ್ದೇನ, ವರ್ಷ ನೀರು ತಗೊಂಬ ಅಂತ ಹೇಳಿ. ಆಮೇಲೆ ಮರ್ತ್ಬಿಟ್ಟೆ. ಹೈಡ್ರೇಷನ್ ಬ್ಯಾಕ್ ಪ್ಯಾಕ್ ತೊಗೊಂಡು ಬಿಟ್ಟು ಬಂದೆ. ಎದಕ್ಕೆ ಬಿಟ್ಟು ಬಂದೆ ಅಂದರೆ, ಈ ಟ್ಯಾಂಕ್ ಬ್ಯಾಗ್ ಐತಲ್ಲ, ಅದು ಹೆಗ್ಲಿಗೆ ಹಾಕೋಬೇಕಿತ್ತು. ಅದನ್ನು ತಂದೆ ಅಂದ್ರೆ ಅದನ್ನೇ ಯಾವ ಹಾಕೊಳ್ಳೋ. ಮತ್ತು ಅಲ್ಲಿ ಪರ್ಷ ನಾವು ಒಂದು ಬ್ಯಾಗ್ ತರ್ತಾನಂತ ಗೊತ್ತಿತ್ತು. 2 ಬ್ಯಾಗ್ ಹೊತ್ಕೊಂಡು ಹತ್ತೋದು ಸಾಧ್ಯನೇ ಇಲ್ಲ. ನಡ್ಕೊತ ಬರಾತಿದ್ದೆ ಹೆಚ್ಚಿಗೆ. ಅದ್ರಾಗ 2 ಬ್ಯಾಗ್ ಕೊಟ್ಟನೆ ಅಂದ್ರೆ ನಾ ಇಲ್ಲೇ ಕುಂತಿರ್ತೇನೆ, ನೀವು ಹೋಗಿ ಬಂದ್ಬಿಡ್ತಾನೋ. ಅದಕ್ಕೆ ಈಗೂ ಬ್ಯಾಡಂದು ಕರೆನಲ್ಲಿ ಗಾಡಿ ಬಿಡ್ಬೇಕಿತ್ಲೆ, ಮಜಾ ಆಯ್ತು. ಬಟ್ ಏನು ಡಿಸ್ಅಡ್ವಾಂಟೇಜ್ ಹೆಂಗೆ ಗೊತ್ತೈತಿ, ಆ ಕಡೆ ನಿಂತ್ರೆ ಹಿಂಗೆ ಬರವ, ಹಿಂಗೆ ಬಾವು ಅಂತ ಬಂದು ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಅಷ್ಟೇ ಬಾವು ಅಂತ ಈ ಕಡೆ ಹೋಗ್ಬಿಡ್ತಾನೆ. ಅದಕ್ಕೆ ಅವರಿಗೆ ಹಿಂಗೆ ಪ್ರೋ ರೈಡರ್ಸ್ ಇರ್ತಾರೋ ಬ್ಯಾಡ ಅಂತಂದು ಹೇಳಿ ಬಂದ್ ಮಾಡಿ ಸಾರೋದನ ಅವ್ರು. ಬಟ್ ಇನ್ನೊಂದು ಗೊತ್ತೈತಿ, ನಿನ್ನೆ ಶನಿವಾರ ಮಾವ ಲೆಗ್ ಡೇ. ಟ್ರೈನ್ ಆಗ್ಯಾವ. ಬಟ್ ಯಾವಾಗಿದ್ರು ಲೆಗ್ ಡೇ ನೀವು ಮಾಡಿದ ದಿವಸ ಮಾಡಿದ್ದೆ ನೆಕ್ಸ್ಟ್ ಡೇ ಇದನ್ನ ಹಂಗಿಲ್ಲ. ಶನಿವಾರ ಮಾಡವಿಲ್ಲೋ, ಸೋಮವಾರ ಕರೆ ನಮ್ಮವ. ನಮಸ್ಕಾರ. ಯಾವ್ರು? ಮೈಸೂರು. ಇಲ್ಲದ ನೋಡು ಮೈಸೂರಲ್ಲಿ. ಮೈಸೂರದ ನೀ ಹೊಲಿ ಅವ್ರ ಬಿಹಾರ್. ಒಬ್ರು ಕನ್ನಡ ಮಾತಾಡತೀರಿ ಬರೋಬರ್? ಇಲ್ಲೇ ಅದ್ರಿ. ಹಂಗೆ ಈ ಕಡೆ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಈ ಪ್ಲೇಸಿಗೆ. ಹೌದಾ?
ಎದಿ ಮ್ಯಾಗ ಐತು ರೋಡ. ಅವನನ್ನ ಆಗಲ್ಲ ಹೇಳಿಲ್ಲ, ಇಲ್ಲಿ ಮಟ್ಟ ಮಾಡಿದ್ದೆ ಗಾಡಿ ಆಫ್ ರೋಡಿಂಗ್ ಮಾಡೈತಿ. ಈಗ ನಾವು ಆಫ್ ರೋಡಿಂಗ್ ಮಾಡ್ಬೇಕು. ಹಿಂಗೆ ನಮ್ದು ಏನಾರ ಜೋಳಿಗಿಳಿ ನಾವು ತಪ್ಪಿದ್ವು ಅಂದ್ರೆ ಚಿಂತಾಮಣಿ ಪಾಲಕ್ಕೆ ನಾವಿಲ್ಲ ನೋಡಿಲ್ಲ. ಚಿಂತಾಮಣಿ ಸ್ಟೆಪ್ಸ್ ಬಂತಾವ. ಸೌಕರ್ಯ ಸ್ಟೆಪ್ಸ್ ಇನ್ನೂ ಕಷ್ಟ ಗೊತ್ತೈತಿಲ್ಲ. ಸ್ಟೆಪ್ಸ್ ಅವ್ರೆ ಕೂರ್ಬೋದಲ್ಲ. ನಾನು ನಡ್ಯಾಕೆ ಮಾತಾಡತ್ರಿ ಕೂರಾಕ್ ಮಾತಾಡತ್ತಾನ ಹುಲಿ. ಹತ್ತು ಮಾವ ನನಗೆ ಕಷ್ಟಲಿ ಸ್ಟೆಪ್ಸ್ ಆದ್ರೆ ಲೆಗ್ ಡೇಲಿ ಮಾವ ಅರ್ಥ ಮಾಡ್ಕೊಲಿ. ನಂದು ಕಷ್ಟ ವಯಸ್ಸಾತ್ ಮಾವ, ನಡ್ಯಾಕೆ ಆಗೋಲ್ಲ ನಮಗೂ. ಏನು ಹರಿಯೋದು ವಯಸ್ಸ ನಮ್ದು ಹೇಳಿ ನೋಡೋನು. ಚೌಗ್ಲೆ ಸ್ಟಾರ್ಟಿಂಗ್ ಅವಾಗ ಬಂದು ರೈಡ್, ಆಮೇಲೆ ಶಾಂತ ಆಗಿಬಿಟ್ಟು ಮಗನ. A few minutes later. ಎಸ್ ಪ್ರಶಾಂತ್, ಯು ಕ್ಯಾನ್ ಡೂ ಇಟ್. ಮಾವ ಬಾ, ನೀ ಹೇಳ್ತಾನೆ ಆಗಿದ್ದಾಗ್ಲಿ ಇವತ್ತು. ಒಂದು ನೀ ಗುಡ್ಡ ಹತ್ಬೇಕು, ಇಲ್ಲ ಅಂದ್ರೆ ನೀನ ಗುಡ್ಡ ಹತ್ಬೇಕು. ಹತ್ತು ನಡಿ ಮಳೆಗಾಲದ ಇಲ್ಲಿ ಹತ್ತು ಹೋದಂತಿ. ವರ್ಷ ಒಂದು ಶಾರ್ಟ್ಕಟ್ ಸಿಕ್ಕೈತಿ ಶಾರ್ಟ್ಕಟ್. ಹಿಂಗೆ ಹೋದ್ರೆ ಸ್ಟೆಪ್ಸ್, ನಾವು ಹಿಂಗೆ ಹೋಗ್ಬಿಡು ಸೀದಾ. ಹೋಗ್ಬಿಡು, ಹಿಂಗೆ ಹೋಗಿ ಹಿಂಗೆ ಹತ್ತಿ ಬಿಡೋಣ ಅಂತ. ಹಿಂಗೆ ಹತ್ತಿದೀವಲ್ಲ ಮತ್ತೆ ಗೋಪ್ರೋ ಕ್ರ್ಯಾಶ್. ನಾನು ನೋಡಿದ್ರೆ ರೈಟ್ ಪ್ಲಾನ್ ಮಾಡತ್ತೇನೆ ದೊಡ್ಡದೆ. ಗೋಪ್ರೋ ಕ್ರ್ಯಾಶ್ ಅದ, ಮತ್ತು ಗೋಪ್ರೋಕ್ಕೆ ಮತ್ತೆ ಇನ್ವೆಸ್ಟ್ ಮಾಡ್ಬೇಕು. ಈಗ ಇನ್ನೂ ಅಲ್ಲಿ ಪೀಕಿಗೆ ಹೋಗ್ಬೇಕು, ಇನ್ನೂ ಹತ್ಬೇಕು. ಈ ಕಡೆ ದಿನ ಹತ್ತೊಂಬಾಪ. ಓ ಮುಕ್ಕಳರಿ ಗಾಳಿ ಐತಿಲ್ಲ ಲೇ ಪರ್ಷ, ಫುಲ್ ಗಾಳಿ ಐತ್ಲ ಇಲ್ಲಿ. KNP ಸ್ಟುಡಿಯೋಸ್, ಪ್ರಶಾಂತ್ KN ಬ್ಲಾಗ್ಸ್, ಪ್ರಶಾಂತ್ ಗೌಡ. ಅವ್ನ ಯೂಟ್ಯೂಬ್ ಚಾನಲ್ ಹೆಸರ ಗೊತ್ತಿಲ್ಲ ನನಗೆ ಬರೋಬ್ಬರ. 3 ಅಕೌಂಟೇನೋ ಇಟ್ಟನಪ್ಪ. ಮಾವ ಗಾಳಿ ಮಸ್ತ್ ಬರೈತಲ್ಲ, ಪೀಕಿಗೆ ಹೋಗಿ ಕುಂದ್ರಂಬ ಪೀಸ್. ಹತ್ತೇತನ ಮಾವ. ಮಗ ತೋರಿಸು, ಮಗ ನೀನು ತೋರಿಸು, ಜನಕ್ಕೆ ತೋರಿಸು, ನಿಮ್ಮ ಫಾಲೋವರ್ಸಿಗೆ ತೋರಿಸು ಅಂದ್ರೆ ದಮ್ ತೋರಿಸ್ಬಾರ. ಹತ್ತುಂಬ ಏ ಬಾರ, ಹಿಂಗೆ ಹೊಂಟಾರಲ್ಲ, ಹಿಂಗೆ ಚೆನ್ನಾಗೈತಿ ಶಾರ್ಟ್ಕಟ್. ಅಲ್ಲಿ ಅವ್ರ ಕಡೆ ಬರ್ದಾರ, ನಾವು ಹಿಂಗೆ ಶಾರ್ಟ್ಕಟ್ ಹೋಗಂಬ. ಹಾಂ ಎರಡು ಒಂದೇ ಅಲ್ಲ, ಅದು ಹಂಗೆ ಹೋಗು, ಅದು ಲಾಂಗ್ ರೂಟ್, ಇದು ಶಾರ್ಟ್ಕಟ್ಟು. ಇಲ್ಲ ಬರಲೇ ಹಿಂದೆ ಹಂಗೇನು ಬೀಳತ್ತಾನ ಹಿಡಿತೇನೆ ಬಾ. ಯಾಕ ನೀ ಮುಂದೆ ನಾ ಹಿಂದೆ. ಮಾವ ಆಗಿದ್ದಾಗ್ಲಿ ಜೀವನದಾಗ ಏನೈತಿ ಬಾ. ಪ್ರಶಾಂತ್ ಹೆಂಗೆ ಫೀಲ್ ಆಗ್ತೈತಿ ಹೇಳು. ಮಕ್ಕಳು ನೋಯಾತಾವು ಪಾಪ, ಮಕ್ಕಳು ನೋಯಾತಾವಂತ. ನಾನು ಅವನ ಸಂಬಂಧ ನಾನು ಹತ್ತದ್ ಬಿಟ್ಟು ನಿಂತೇನಿಲ್ಲ. ದೋಸ್ತಿಲ್ಲ ಪ್ರಶಾಂತ. ಬಾ ಮಾವ, ತಲೆ ತಿರ್ಗಾದ ಮಾಡ ಮಾವ. ನನಗೆ ಅಲ್ಲಿ ಮಾಡವು ನಿನಗೆ ಕರ್ಕೊಂಡು ಹೋಗ್ಬಿಟ್ಟ, ನನ್ನ ತಲೆ ತಿರ್ಗತೈತಿ. ಅಲ್ಲಿ ಹಚ್ಚಿ ಕುಂದ್ರು ಅರ್ಧ ತಾಸು ಕುಂತು ಬರೋನ್ಬೇಕಾರೆ. ನೀ ಓಕೆ ಇದ್ರೆ ದಾಟ ಮುಂದೆ ದಾಟ. ನಾನೇ ದಾಟ್ಬೇಕಾ? ನೀನ ದಾಟ. ನಡಿ, ನಾ ಹಿಂದೆ ಬರ್ತೀನಿ. ನಾ ಪ್ರತಿ ರೈಡ್ ಹೋದಾಗೊಮ್ಮೆ ನಂಗೆ ಉತ್ತರ ಕರ್ನಾಟಕ ಸಿಗತ್ತಾರ. ಮೊನ್ನೆ 2 ಸಲ ಬಿಜಾಪುರದಲ್ಲಿ ಸಿಕ್ಕರೆ. ಈಗ ನೀವು ಬೆಳಗಾವ್, ನನ್ನ ಧಾರವಾಡ ಹುಲಿ. ನಿಂದ ನಮ್ದು ಬೆಳಗಾವ. ನೀವೆಲ್ಲ ಬೆಳಗಾವ, ಎಲ್ಲಾರು ಕಸಿನ್ಸ್. ನೀರು ವರ್ಕ್ ಮಾಡಕದಿರಿ. ನಮ್ದು ಅದ ಪಾಡು. ಅವನು ಏನು ಮಾಡ್ತಿ, ಅದಕ್ಕೆ ಶನಿವಾರ ಕೊಮ್ಕರ ನೀವು ಅಂತಿರ್ಬೇಕಂತೇಳಿ ಈ ಕಡೆ ಬಂದೇವಿ. ಚಾ ಕುಡಿಯಕಂತ ರಾತ್ರಿ ಅಲ್ಲಿ ಅಲ್ಲೊಂದಿಬ್ರು ಅದಾರ ನೋಡಲ್ಲ ಅವ್ರು ಕಸಿನ್ಸ್. ಅಲ್ಲ ನಮ್ ಕಿತ್ತೂರವ್ರನವ್ರ. ಅವು ಬೆಳಗಾವ್ದಾಗ ಹುಕ್ಕಿರಿ, ಅವು ಹುಕ್ಕಿರಿ, ನಾವು ಹುಕ್ಕಿರಿ, ಎಲ್ಲ ಒಂದಿನ ಸುದ್ದ ಹತ್ಕೋ. ಜಸ್ಟ್ ಚಾ ಕುಡಿಯಕ್ ಬಂದಿದ್ದು ಹೊರಗೆ. ಚಾ ಕುಡಿಯಕ್ಕೆ ಇಲ್ಲಿ ಬಂದ್ರೆ ವಿಜಯನಗರ ಕಡೆ ಬಂದು ಸಿಗಿರ್ ಮತ್ತು ಇಲ್ಲಿ ಸಿಗೋಣಂತ ಹಾಕಿರ್ತೇನೆ. SP ವ್ಲಾಗ್ಸ್ ಅಂತ ಐತೆ ನೋಡೋದ್ರ, ಬಂದಿರ್ತೇನೆ. ಓಕೆ ಬಾಯ್ 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 ಬಾಯ್. ಏ ನಿನ್ನ ನಮ್ಮ UK ಅಂದ್ರೆ ನಮ್ಮ ಅಂತಮ್ರ ಇದ್ದಂಗೆ ಅವ್ರ. ಹತ್ವಾ ಹತ್ತು ಮಾವ, ಹಂಗೆ ಹೇಳ್ತಾನೆ ತಾಕೈತಾ. ನಿನ್ನೆ ಹೇಳ್ಕೊಂಡ್ ಬಿದ್ಬಿಟ್ಟ. ನಾವು ಹಿಡಿ ಹೇಳ್ತೇನೆ. ನಾವ ಕೈ ಬಿಡೋರಲ್ ಮಾವ, ಕೈ ಹಿಡಿಯೋರು ನಾವು. ನಡಿ ಮಾವ, ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಬಿಡ್ತೇನೆ. ಏನ್ ಹೇಳ, ಜೀವಕ್ಕೆ ಜೀವ ಕೊಡೋ ದೋಸ್ತಿನೇ ಇರಲು, ದೋಸ್ತಿನೇ ಇವರ ಆಸ್ತಿ ಅಂತಂದು ಹೇಳಿ. ಗಾಯ್ಸ್, ಈಗ ಪರ್ಷಾಗ ಒಂದು ಡೇರ್ ಕೊಡ್ತೇನೆ. ಆ ಡೇರ್ ಕಂಪ್ಲೀಟ್ ಮಾಡ್ಬೇಕು ನಾವು ಈಗ. ಮಾವ ನಿಂಗೊಂದು ಡೇರ್ ಐತಿ. ಏನ್ ಹೇಳ, ನಿಮ್ಮ ಮನೆಗೆ ಫೋನ್ ಹಚ್ಚಿ ಒಂದು ಹುಡುಗಿನ ಲವ್ ಮಾಡ್ಯಾನಂತ ಡೇರ್ ಕಂಪ್ಲೀಟ್ ಮಾಡ್ಬೇಕು. ನೀ ಕರೆನ ಹಸ್ತಿ ಹಚ್ಚಬೇಕಪ್ಪ ಮಾವ. ಹುಲಿ ಹುಲಿ ಕಣೋ ಇದು, ಕರೆನ ಹುಲಿ ಅದು. ಕರೆನ ಡೇರ್ ಕಂಪ್ಲೀಟ್ ಮಾಡ್ತೀವಿಲ್ಲ. ನೀ ಹೇಳು, ನಮ್ಮದ್ ಬಿಡೋದು ಅವ್ರಿಗೆ ಬಿಡು. ಎಲ್ಲ ಬಿಸಿ ಇರ್ತಾರೆ. ನೋಡ್ರಿ, ನಿಮ್ ಪ್ರಶಾಂತ ಸೋತ. ಅವ ಡ್ರೈವ್ ಮಾಡ್ಲಿಲ್ಲ, ಸೋತ. ಬಟ್ ಈಗ ಟ್ರಕ್ ಐತಿ. ಟ್ರೆಕ್ ಅಲ್ವಾ, ವಾಕಿಂಗ್ ಮಾಡತ್ತೇನೋ ನಿನ್ ತಂದಿದ್ ಕರ್ಗ್ಲಿ ಅಂತ ಹೇಳಿ. ಬೆಟ್ಟ ಹತ್ತದ್ನ ವಾಕಿಂಗ್ ಅನ್ನಲ್ಲ, ಮತ್ತೆ ಟ್ರೆಕ್ ಅಂತ. ಮಾವ ಇರ್ಲಿ ಬಾ ಮಾವ, ಜೀವನದಾಗ ಫಿಟ್ ಇರ್ಬೇಕಂತ. ವರ್ಷ ಫಿಟ್ ಇರೋಣ ನಾವು. ಮತ್ತೆ ಅಲ್ಲಿ ಯಾರಿಗೆ ಹೇಳಿ ಮಗ, ಇಲ್ಲ ಪಕ್ಕ ನೆನಪೈತೆ, ಅಲ್ಲೇ ಐತೆ. ಗಾಯ್ಸ್, ಗುಡ್ಡ ಹತ್ತೇನಿ.
ಮೊಬೈಲ್ ಬೈಕ್ದಾಗ ಐತಿ. ಎಷ್ಟು ಮರುವಂತೆ ಅವನ ತಲೆ ಹಾಪ್. ಈಗ ಮ್ಯಾಗರ್ ಇಲ್ಲ, ಪಕ್ಕ ತೆಗೆದು ನೆನಪೈತೆ, ಅಲ್ಲೇ ಐತೆ. ನಾ ಕಿಸ್ದಾಗ ಏನಿಲ್ಲ ಅಂತ ನೆನಪಾಗೈತಿ. ಫಸ್ಟ್ ಮಾರಿ ಪಟಾಕ್ಷಿ. ಈಗ ನಾ ಅಲ್ಲಿ ಹೋಗ್ಬೇಕ. ಓ ಬಾಯ್ ಸಾಬ್, ಮೊಬೈಲ್ನ ಏನು ಗೊತ್ತಿಲ್ಲ, ನನ್ನ ಮಗ ತೊಗೊಂಡು ಹೋದ್ರು ಮತ್ತೆ ಹೋಯ್ತು. ಮಾವ ಹೋಗುಂಬಲ್ಲಿ ಮೊದಲೇ ಇಲ್ಲ ಅದ್ರಾಗ ಲಾಕ್ ಆಗಿಲ್ಲ, ಅದು ಮ್ಯಾಪ್ ಆನ್ ಐತಿ ಮಾವ. ಈಗ ಆಪ್ಷನ್ ಇಲ್ಲ, ಇವಾಗ ನೋಡ್ಕೊಂಡಿದ್ಯಲ್ಲ ಫೋನ್. ಅದ ನಾತನ್ ಮಾವ. ಈಗ ಹೋಗುಂಬಾ ನಡಿ. ಮತ್ತೇನ್ ಮಾಡ್ತಿ, ಈಗ ಕುಂತ್ ಹೋಗ್ಬೇಕಂದ್ರೆ ಅಟ್ಟು ಮಟ್ಟ ಅಲ್ಲಿ ಇರ್ತೈತಿ ಏನ್ ಗೊತ್ತಾಗಲ್ಲ ನಮಗೆ. ಇವತ್ತಿನ ನಸೀಬ ಸರಿ ಇಲ್ಲ. ಇಲ್ಲಿ ಕುಂದಿರ್ಬೇಕಂದ್ರೆ ನಿಮ್ಮಂತ ಕುಂದ್ರಾಕ ಆಗಂಗಿಲ್ಲ, ಟೆನ್ಷನ್. ಅಲ್ಲಿ ಯಾವ್ರ ಹಟ್ಕೊಂಡು ಹೋದಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಬಂದಿದ್ದು ವೇಸ್ಟ್. ನೋಡ್ಲ ಅವಲ್ಲಿ ನೀನ್ ವಿಡಿಯೋ ಮಾಡ್ಕೊಡ್ತೀಯಾ? ನೀ ಹೋಗೋಷ್ಟ್ರಲ್ಲಿ ನಾನು ಹೋಗ್ಬಿಡ್ತೀನಿ, ಆರಾಮ್ ಬೇಕಾದ್ರೆ ಬಾ ನಡೀತಿ. ಹೋಗಿರ್ ಬರ್ತೇನೆ. ಮತ್ತೆ ಫೋನ್ ಗಾಡ್ಯಾಗ ಬಿಟ್ಟು ಬಂದೀನಿ, ಅದು ಬಿಟ್ಟು ಅರ್ಧ ತಾಸು ಆತ. ಐತಿಲ್ಲ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಮಠ ಬಂದೇನಿ, ಹೋಗಾಕೂ ಮನಸ್ಸಾಗತ್ತಿಲ್ಲ. ಪಟ್ನ ಹೋಗಿ ಮ್ಯಾಗ ಏನದ ಒಂದೆರಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಓಡೋಗ್ತೇನೆ. ನನಗೆ ಮರ್ವಿನ ಕಾಲೇ ಆಗ್ಬಿಟ್ಟೆ ನೋಡಪ್ಪ. ಏನು ಮಾಡ್ತೀವಿ, ಆಫೀಸದ್ದು ಯೋಚನೆ ಮಾಡ್ಲು, ರೈಡಿಗೆ ಪ್ರಿಪ್ರೇಷನ್ ಯೋಚನೆ ಮಾಡ್ಲು, ಮತ್ತು ಅವ್ಳು ಎಡಿಟ್ ಏನು ಮಾಡ್ಬೇಕಂತ ಯೋಚನೆ ಮಾಡ್ಲು. ನಾ ಅದಕ್ಕೆ ಪರ್ಷಾ ನೀನು ನಡ್ಕೊತ ಹೋಗಿರೆ ನೀ ಹಗರ ನಡೀತಿ. ನಾ ಪಟ್ನ ಹೋದಾಮ ವಿಡಿಯೋ ಮಾಡ್ಕೊಂಬರ್ತೇನೆ ಅಂತ ಬಂದೇನೆ. ಇಲ್ಲಿ ಬಸವಣ್ಣನ ಮೂರ್ತಿ ಐತಿ. ಈಗ ಫಾಗ್ ಬರತ್ತೈತಿ ಬರೋಬ್ಬರ್, ಬಟ್ ಏನು ಆಪ್ಷನ್ ಇಲ್ಲ. ಫೋನ್ ಹೊತ್ತಂದ್ರೆ ನಂಗೆ ಆ ಫೋನ್ ಬೇಕು. ಫೋನ್ದಾಗ ಡೇಟಾ ಭಾಳ ಐತಿ. ಆ ಡೇಟಾ ಸಂಬಂಧರ ಹೋಗ್ಬೇಕು. ನಾ ಈಗ ತೊಗೊಂಡು ಹೋಗ್ಬಾರ್ಪ ಮರ. ಅವು ಹನುಮಪ್ಪನ ಸನ್ನಿಧಾನಕ್ಕೆ ಬಂದೀನಿ. ಹನುಮಪ್ಪ ಕಾಪಾಡ್ಬೇಕೀಗ. ಸ್ಕ್ರೀನ್ ಆಫ್ ಆಗಿರ್ಬೇಕಷ್ಟೇ. ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಡೇಟಾದ ಅಕೌಂಟ್ ಓಪನ್ ಐತಿ. 2 ವರ್ಷ ಕಷ್ಟಪಟ್ಟೇನಿ, ಇನ್ನೂ ಕಷ್ಟಪಡತ್ತೇನೆ. ಅದು ಹೋತಂದ್ರೆ ಮತ್ತೆ ಲಪಡ ಆಕೈತಿ. ಬ್ರೋ, ಯು ಆರ್ ಫ್ರಮ್? ಪ್ರಾಪರ್ ಫ್ರಮ್ ಬೆಂಗಳೂರು ಓನ್ಲಿ. ಹರೀಶ್ ಪಾಟೀಲ್ ಬರ್ತಿಲ್ಲ ಕನ್ನಡ? ಸ್ವಲ್ಪನಾ? ಓಕೆ ಓಕೆ ಓಕೆ. ಇರೋದು ಬೆಂಗಳೂರು. ಯು ಆರ್ ಸ್ಟೇಯಿಂಗ್ ಇನ್ ಬೆಂಗಳೂರು ಓನ್ಲಿ? Here only Bangalore. I am from North Karnataka, Dharwad. Have you went for any long rides? Yeah, I went to Kaigal. That's not very long, but I just went yesterday only actually. Okay, yesterday you went again. Second time that was. Actually, I am also planning to go Where? North India. Oh, you mean proper? What, you want to ride there or you will parcel? No bro, I will ride from my hometown. Oh, correct. ಲೋ ಪ್ರಶಾಂತ, ನಾ ಗುಡ್ಡ ಹತ್ತು ಬಂದಲ್ಲಿ ಇಲ್ಲದಿಯಲ್ಲೇ ಮಾವ. ಲೋ ನಾನು ನಿನ್ನೆ ಲೆಗ್ ಬ್ರೋ, ಎಕ್ಸ್ಟ್ರಾ ಸ್ಯಾಟರ್ಡೇ ರೈಡ್. You did leg day. Oh my god, worst. Bro, tomorrow I don't think so I will wake up. Yeah, time to just sleep. So wait, you want to go this way or? ಹೇ ಪ್ರಶಾಂತ್, ಇಲ್ಲೇ ಇದೆ ಬಾರೋ ಶಾರ್ಟ್ಕಟ್. ಹಿಂಗೆ ಬರ್ತೀಯಾ? ನಾನು ಮೊಬೈಲ್ ನೋಡ್ತೀನಿ ಬಾ. It is a IT company which is located near to Kabban Park. Nice. So you are also staying near Kabban Park? No, I am staying in Vijayanagar. ವರ್ಷ ಕಡೆಯಿಂದ ಬರಾಕತ್ತಾನೆ. ನಾನಿಲ್ಲಿ ನೋಡ್ಬೋದು ನಾ ಹೋಗೋ ಪ್ಲೇಸ್ ಹೆಂಗೈತಂತೆ. ಇಂಥದ್ರಾಗ ಹೊಂಟೇನಿ. ಎದಕ್ಕಂದ್ರೆ ನಂದು ಮೊಬೈಲ್ ಇಟ್ಟು ಬಂದೇನು ಮಾವ ನಾನು. ಅದ್ರ ಸಂಬಂಧ ಮೊಬೈಲ್ ತೊಗೊಂಬರ್ಬೇಕಂತಂದು ಹೇಳಿ. Oh, there's some tunnels actually, be careful. ಹಾಂ, ನೋಡಿಲ್ಲ ಎಂತಂತರ ಹೊಂಟೇನಿ ಅಂದು. ಫುಲ್ ಮುಳ್ಳದಾವಿಲ್ಲೇ, ಮುಳ್ಗಿಲ್ಲದಾವು. ಇಂಥದ್ರಾಗ ಹಾಸಿ ಇಷ್ಟೊತ್ತಿಗೆ ಕೊಡಾದೇನಂದ್ರೆ ಸೇಮ್ ನನಗೆ ಮೇನ್ ಇದು ಬೇಕಾಗ್ಯದ ನನಗೆ ಫೋನ್. ಗಾಯ್ಸ್ ಐತಿಲ್ಲ ಗೊತ್ತಿಲ್ಲ ಫೋನ್. ಓಹ್, ಫೈನಲಿ ಮೊಬೈಲ್ ಯಾವ ತೊಗೊಂಡಿಲ್ಲ. ಸಮಾಧಾನ ಆದ ಸಾವುಕಾರ ನನಗೆ. ಬೆಂಗಳೂರು ನೋಡ್ಬೋದು ನೀವು ಇಲ್ಲೇ ಓಡೋಡ್ ಬಂದೆ. ನನ್ನ ಮೊಬೈಲ್ ಅಲ್ಲಿ ಕುಂದ್ರಾಕೂ ಆಗಲಿಲ್ಲ ನನಗೆ ಸಮಾಧಾನಲೇ. ಫೈನಲಿ ಇಟ್ ಇಸ್ ದೇರ್ ಬ್ರೋ. Yeah man, nobody sees it. ಇಟ್ ಇಸ್ ಬರಾಬರ್. Lovely bike. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಫೋನ್ ಸಿಕ್ತುಲಿ. ಫೋನ್ ಬಿಟ್ಟು ಓಡೋಗ್ಯ. ನಾನು ಮ್ಯಾಗ ಅಲ್ಲಿದ್ದೆ, ಅಲ್ಲಿ ಮ್ಯಾಗಿದ್ದೆ.
ಇವ್ ಬ್ರೋ ಕೇಳಿದೆ ನಾನು ಅಂದ್ರೆ ಯಾರ ಕೆಳಗೆ ನೀವು ಪರಿಚಯದಾರನ ಅಂತಂದು ಹೇಳಿ ಅವ್ರು ಏನಂದ್ರೆ ಇಲ್ಲ ನಾ ಸೋಲೋ ಬಂದೀನಿ ಅಂದ್ರೆ ಆಯ್ತು ಅವ್ರ ಜೊತೆ ನಾನು ಬಂದೆ. ವಾಟ್ಸ್ಆಪ್ ಗೈ ಬ್ರೋ ರೋಹಿತ್. ಓಕೆ ನೈಸ್ ಟು ಮೀಟ್ ಯು ಬ್ರೋ. ಇನ್ನೊಂದು ಸ್ವಲ್ಪ ಇದ್ಬಿಟ್ಟು ಬರೋದಿತ್ತು. ಓಲೋ ನಿಜ ಅಲ್ಲೋ ನನಗೆ ಅದೇ ಬೇಜಾರಾಗತ್ತಿತ್ತು ಮಾ. ಅಲ್ಲಿ ಹೋಗಿ ಓಡ್ ಬಂದೇವಿ ಲಿಟ್ರಲಿ. ಅವನು ಏನು ಮಾಡೋದು ಅಂತಂದು ಹೇಳಿ ನಾ ಹೆಂಗೆ ಓಡ್ ಬಂದೆ ನೋಡಿ ಇಲ್ಲ ಫೋನ್ದಾಗ ಸ್ವಲ್ಪ ಡೇಟಾ ಅದಾವ ಇಂಪಾರ್ಟೆಂಟ್ ಐತಿ. ಇನ್ಸ್ಟಾಗ್ರಾಮ್ ಐತಿ ಮೇನ್ಲಿ, ಯೂಟ್ಯೂಬ್ ಐತಿ. ಯಾವರ ಮಿಸ್ಯೂಸ್ ಮಾಡಿದ ಅಂದ್ರೆ ಲಿಟ್ರಲಿ ಯಾ ಬ್ರೋ ಯು ಆಲ್ಸೋ ಲೆಫ್ಟ್ ಯು ಕೀ. Amazing. I would not have had a bike today. ಇಲ್ಲಿ ನೋಡಿಲ್ಲ ನಮಗೆ ಸಿಗೋರೆಲ್ಲ ಇಂಥವ್ರೆ ನೋಡಿ. ನಾನು ಫೋನ್ ಬಿಟ್ಟೆ ನಾ ಕೆಳಗೆ ಬಂದು ನೋಡ್ತೀನಿ, ಫೋನ್ ಮೊಬೈಲ್ನೇ ಬಿಟ್ಟೇನಿ. ಇವ್ರು ಬಂದು ಕೀ ಹುಡ್ಕಾತಾರ, ಕೀ ಗಾಡ್ಯಾಗ ಬಿಟ್ಟಾರ. ಬ್ರೋ ಕಂಗ್ರ್ಯಾಚುಲೇಷನ್ಸ್. I can trust our people. ಬ್ರೋ ಇಟ್ ಈಸ್ ಬಿಕಾಸ್ ಆಫ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಹನುಮಪ್ಪ ಲಿಟ್ರಲಿ ಕಪಡ ನನ್ನ ಮೊಬೈಲ್ ಸೇವ್ ಆತ, ಬ್ರೋದ್ ಬೈಕ ಸೇವ್ ಆತ. ಬೇ ನಿನ್ನ ಹೆಸರೇನು ಬೇ? ಸಾವಿತ್ರಮ್ಮ. ಸಾವಿತ್ರಮ್ಮ. ದಿನ ಬರ್ತೀಯೇನು ಇರುದು ಇಲ್ಲೇ ಬೇ? ಇಲ್ಲೇ ಇರೋದು. ಹಾಂ ಇಲ್ಲ 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 ಕೆಳಗಡೆ ಬರುತ್ತೆ ನಮ್ಮೂರು. ಹಾಂ ಸಾಯಂಕಾಲ ಹೋದ್ರೆ ಬೆಳಗ್ಗೆ ಬಂದ್ಬಿಡ್ತೀವಿ. ಹೌದಾ? ಇಲ್ಲಿ ನೋಡ್ರಿ ಇಲ್ಲೇ ನಂಬರ್ ಐತಿ, QR ಕೋಡ್ ಇಲ್ಲ. ಓಕೆ ನಾ ಅಮ್ಮ ಕೇಳಿದೆ, ಅಲ್ಲ ಬೇ ಈಗ ನಾ ಪೇ ಮಾಡ್ಲಾರ್ದ ಹಂಗೆ ಹೋಗ್ಕೇನು ಮಾಡೇನ ಅಂತಂದ್ರೆ ನಿನಗೆ ಹೆಂಗೆ ಗೊತ್ತಾಕೈತಿ ಅಂದೆ. ಅಮ್ಮ ಏನಂದ್ ಗೊತ್ತೈತಿ, ಟಣ್ಣ ಸೌಂಡ್ ಬರ್ತೈತಿ ಗೊತ್ತಾಕೈತಿ ಅಂದ್ರೆ. ನೋಡಿಲ್ಲ ಅಮ್ಮ ಶಾನೆ ಗದಾಳ, ಹಾಗಾದ್ರೆ ತಿಳಿಬೇಡ್ರಿ. ಮತ್ತೆ ಇಲ್ಲಿ ಬಂದ್ರಂದ್ರೆ ಪೇ ಮಾಡಿ ಹೋಗ್ರಿ, ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಿರೋರು ಇವು ಇಷ್ಟು ಐಟಮ್ ಕೆಳಗಿಂತ್ರ ಮ್ಯಾಗ್ ತಂದು ಮಾಡ್ತಿರ್ತಾರೆ. ಒಂದು ಸ್ವಲ್ಪ ಹೆಚ್ಚಿಗೆ ಇರ್ತದೆ, ಯಾಕಂದ್ರೆ ಅವ್ರು ಅಲ್ಲಿಂತ್ರ ಇಲ್ಲಿ ಮಾಡ ತಂದು ಮಾಡೋದೇನು ಹಗರ ಅಲ್ಲ. ಅವ್ರಿಗೆ ಗೊತ್ತಾಗಲ್ಲ. ಹಾ ಗೊತ್ತಾಗಂಗಿಲ್ಲ ನಿಮಗೆ. ಪೇ ಮಾಡಿ ಹೋಗ್ರಿ, ಹಂಗ ಹೋಗಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನಂದ್ರೆ ಗೊತ್ತ, ಲೆಕ್ಕ ಹಾಕಿದ್ರೆ ಆ್ಯಕ್ಚುಲಿ ಲೆಕ್ಕದ ಪ್ರಕಾರ ನೋಡಿದ್ರೆ 100 ಆಗ್ಬೇಕು. ಅಮ್ಮ ನನಗೆ 90 ಅಂತ ಹೇಳತ್ತಾರ. 90 ಆಗೈತಂದ್ರೆ ಬೇ ಲೆಕ್ಕ ಮಾಡ್ಬೇ ಇನ್ನೊಮ್ಮೆ ಅಂತ ನಾನು. ಇನ್ನೊಮ್ಮೆ ಲೆಕ್ಕ ಮಾಡ್ದಾಗ ಗೊತ್ತದ ಇಲ್ಲಿಲ್ಲಪ್ಪ 100 ಅಂತ ನಾತಾಳ. ಆಮ್ಯಾಗ ಅದಕ್ಕೆ 100 ರೂಪಾಯಿ ಪೇ ಮಾಡಿದೆ. ಬೇ ಬರೋಣ ಬರೋಣ, ಆರಾಮಿರಿ. ನಮಸ್ಕಾರ, ಸಿಗೋಣ ಮತ್ತೆ. ಹಾಂ ಬಾಯ್. ಯಾವೂರಣ್ಣ? ಯಾವ್ರದವ್ರು? ಕೊಪ್ಪಳ. ಧಾರವಾಡದವನ? ಹಾಂ ಅದಕ್ಕೆ ಕೇಳಿಸ್ಕೊಂಡು ಅದಕ್ಕೆ ಬನ್ನಿ. ಆರಾಮಲ್ಲ? ಹಾಂ ಹಾಂ ಬೆಂಗಳೂರದಾಗ ಇಲ್ಲೇ ಕೆಲಸ ಮಾಡತ್ತಾರಣ್ಣ. ಹಾಂ ಬಂದೇನು ಹಂಗೆ ವೀಡಿಯೋ ಮಾಡಕಂತ ಹೊಂಟಿದ್ದೆ. ಆಫ್ ರೋಡಿಂಗ್ ಮಾಡೇ ಸುಸ್ತಾಗೈತೆ ಅಂತಂದು ಹೇಳಿ ಸೀದಾ ನಾವು ಹೋಗಿದ್ದ ಹೋಟೆಲಿಗೆ ಹೋಗಿ ಸೀದಾ ಬ್ಯಾಟಿಂಗ್ ಮಾಡಿದ್ದೀವಿ. ಹೊಟ್ಟೆರ ಭಾಳ ಹಸ್ತಿತ್ತು. ತಿಂದು ಅಲ್ಲಿಂದ ನಾವು ಸೀದಾ ಬೆಂಗಳೂರು ಕಡೆ ನಡೆದೀವಿ. ಇವತ್ತಿನ ಬ್ಲಾಗ್ದಾಗ ಇಷ್ಟ. ಈ ಬ್ಲಾಗ್ದಾಗ ಫುಲ್ ಅಡ್ವೆಂಚರಸ್ ಇತ್ತು. ಆಫ್ ರೋಡಿಂಗ, ಫೋನ್ ಕಳ್ಕೊಂಡೆ, ಅವ್ನು ಬೈಕ್ ತೊಗೊಂಡಿದ್ದೀನಿ ಇಶ್ಯೂ ಆತ. ಇಂಥವೆಲ್ಲ ನೋಡ್ರಿ ಇಷ್ಟ ಆಗೈತೆ ಅನ್ಕೋತೇನೆ ಬ್ಲಾಗ್. ಇಂಥ ಕಂಟೆಂಟಿಗೆ HP ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೀವು ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇಂಥ ಹೊಸ ಕಂಟೆಂಟದು ವಿಡಿಯೋ ತೊಗೊಂಬರ್ತೇನೆ. ಓಕೆ ಮತ್ತೆ ಸಿಗೋಣಂತ, ಬಾಯ್. ಎಟ್ರ ಲಪಡ ಮಾಡ್ತಾನೆ.